ಅದಕ್ಕೆಲ್ಲರೂ ವೀಕ್ಷಕರಾಗಿ ಹೋಗಬೇಕು. ಎಲ್ಲ ಪದಾಧಿಕಾರಿಗಳಿದ್ದಾರೆ, ನಿಮ್ಮ ಜವಾಬ್ದಾರಿ ಮಾಡಬೇಕು. ಆಮೇಲೆ 100 ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವಿ, ಆ 100 ಕಾಂಗ್ರೆಸ್ ಕಚೇರಿಗಳಿಗೆ ಎಲ್ಲೆಲ್ಲಿ ಬರೀ 72 ಈಗ ಅರ್ಜಿಗಳು ಬಂದಿದೆ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ. ಮಿಕ್ಕಿದ್ದೆಲ್ಲ ಸೇರಿ ನೀವು 100 ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಅವರಿಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದನ್ನೆಲ್ಲ ಬಂದು ಸೀನಿಯರ್ ಲೀಡರ್ಸು ಪಕ್ಷದ ಜವಾಬ್ದಾರಿ ತೆಗೆದುಕೊಳ್ಬೇಕು. ಯಾಕೆಂದರೆ MLAs ಬೇರೆ ಬೇರೆ ಜವಾಬ್ದಾರಿಗಳಿರ್ತಾರೆ, ನೀವೆಲ್ಲ ಪದಾಧಿಕಾರಿಗಳಿದ್ದೀರಿ, ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ. ಸರ್, ಬೇರೆ ಪೊಲಿಟಿಕಲ್ ವಿಚಾರಗಳೇನಾದ್ರು ಚರ್ಚೆ ಇಲ್ಲ, ಈಗ ಡಿನ್ನರ್ ಪಾಲಿಟಿಕ್ಸ್ ಅದು ಇದು ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನು ಅವಶ್ಯಕತೆನೇ ಇಲ್ಲ. ಸರ್, ವಿನಯ್ ಗುರೂಜಿ ಅವರು ಇವತ್ತು DK ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ CM ಆಗ್ತಾರೆ ಅಂತ ಹೇಳಿದ್ದಾರೆ. ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. KN ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನ ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನ ಯಾರು ತಡೀಲಿಕ್ಕಾಗಲ್ಲ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆನೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ, ನಡೀರಿ. ಅದಕ್ಕೆಲ್ಲರೂ ವೀಕ್ಷಕರಾಗಿ ಹೋಗಬೇಕು. ಎಲ್ಲ ಪದಾಧಿಕಾರಿಗಳಿದ್ದಾರೆ, ನಿಮ್ಮ ಜವಾಬ್ದಾರಿ ಮಾಡಬೇಕು. ಆಮೇಲೆ 100 ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವಿ, ಆ 100 ಕಾಂಗ್ರೆಸ್ ಕಚೇರಿಗಳಿಗೆ ಎಲ್ಲೆಲ್ಲಿ ಬರೀ 72 ಈಗ ಅರ್ಜಿಗಳು ಬಂದಿದೆ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ. ಮಿಕ್ಕಿದ್ದೆಲ್ಲ ಸೇರಿ ನೀವು 100 ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಅವರಿಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದನ್ನೆಲ್ಲ ಬಂದು ಸೀನಿಯರ್ ಲೀಡರ್ಸು ಪಕ್ಷದ ಜವಾಬ್ದಾರಿ ತೆಗೆದುಕೊಳ್ಬೇಕು. ಯಾಕೆಂದರೆ MLAs ಬೇರೆ ಬೇರೆ ಜವಾಬ್ದಾರಿಗಳಿರ್ತಾರೆ, ನೀವೆಲ್ಲ ಪದಾಧಿಕಾರಿಗಳಿದ್ದೀರಿ, ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ. ಸರ್, ಬೇರೆ ಪೊಲಿಟಿಕಲ್ ವಿಚಾರಗಳೇನಾದ್ರು ಚರ್ಚೆ ಇಲ್ಲ, ಈಗ ಡಿನ್ನರ್ ಪಾಲಿಟಿಕ್ಸ್ ಅದು ಇದು ಯಾವ ಡಿನ್ನರು ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನು ಅವಶ್ಯಕತೆನೇ ಇಲ್ಲ. ಸರ್, ವಿನಯ್ ಗುರೂಜಿ ಅವರು ಇವತ್ತು DK ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ CM ಆಗ್ತಾರೆ ಅಂತ ಹೇಳಿದ್ದಾರೆ. ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. KN ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ, ನಮ್ಮ ಸಭೆಗಳನ್ನ ಮತ್ತು ನಮ್ಮ ಡಿನ್ನರ್ ಕೂಟಗಳನ್ನ ಯಾರು ತಡೀಲಿಕ್ಕಾಗಲ್ಲ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನಾವು ಯಾರು ತಡೆಯೋಕ್ಕೂ ಹೋಗಿಲ್ಲ, ಅವಶ್ಯಕತೆನೂ ಇಲ್ಲ. ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ, ನಡೀರಿ.